ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕಾರ್ಯದಲ್ಲಿ ಶಿಸ್ತು ಮತ್ತು ಸಹೋದ್ಯೋಗಿಗಳ ಸಹಾಯದಿಂದ ಮುಂದೆ ನಡೆಯುವಂತಹ ದಿನ. ಮನೆಯ ಹಿರಿಯರೊಂದಿಗೆ ವಾಗ್ವಿವಾದ ತಪ್ಪಿಸಿಕೊಳ್ಳಿ. ಮುಂದಿನ ರಾಶಿ ವೃಷಭ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಅವಕಾಶಗಳು ಒದಗಿ ಬರುತ್ತವೆ. ಕೆಲಸದಲ್ಲಿ ಯಶಸ್ಸು ಇದೆ, ಹೊಗಳಿಕೆ ಪಡೆಯುವ ಸಾಧ್ಯತೆಗಳು ಇರುತ್ತವೆ. ಮುಂದಿನ ರಾಶಿ ಮಿಥುನ. ಕೆಲಸದ ಗುಣಮಟ್ಟ ಸುಧಾರಿಸಲು ಪ್ರಯತ್ನಿಸಿ. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ. ಸಂಗಾತಿಯ ವರ್ತನೆ ಅಸಮಾಧಾನ ತರಬಹುದು. ಕರ್ಕಾಟಕ ರಾಶಿ. ಅಧಿಕೃತ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಪ್ರೀತಿ ಪಾತ್ರರ ಸಲಹೆ ಸಹಾಯಕ. ಮಕ್ಕಳ ಶಿಕ್ಷಣಕ್ಕೆ ಖುಷಿ ಸಿಗುತ್ತದೆ. ಹಾಗೆಯೇ ಸಮಾಜದಲ್ಲಿ ಜನಪ್ರಿಯತೆ ಹೆಚ್ಚು. ಆದರೆ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರುತ್ತೀರಿ. ಯೋಗ ಧ್ಯಾನದಿಂದ ಮನಃಶಾಂತಿ ಪಡೆಯುತ್ತೀರಿ. ಸಿಂಹರಾಶಿ. ಗುರು ಹಿರಿಯರಿಂದ ಒಳ್ಳೆಯ ಪ್ರೋತ್ಸಾಹ ಇರುತ್ತದೆ. ಅಧಿಕಾರಿಗಳೊಂದಿಗೆ ಚರ್ಚೆ ಸಕಾರಾತ್ಮಕ. ಕೈಗೊಂಡ ಕೆಲಸಗಳು ಯೋಜನೆಯಂತೆ ನಡೆಯುತ್ತವೆ. ಕನ್ಯಾ ರಾಶಿ. ವ್ಯಾಪಾರ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ. ಆರ್ಥಿಕ ಪರಿಸ್ಥಿತಿ ಆಶಾದಾಯಕವಾಗಿದೆ. ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿ. ಓಡಾಟ ಹೆಚ್ಚು. ವಾಹನ ಚಾಲನೆಯಲ್ಲಿ ಜಾಗರೂಕತೆ. ತುಲಾರಾಶಿ. ದೀರ್ಘ ಪ್ರಯಾಣಗಳಲ್ಲಿ ಅಡೆತಡೆಗಳು. ಸಾಲಗಾರರ ಒತ್ತಡ ಹೆಚ್ಚಾಗಬಹುದು. ದೇವರ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ. ವೃತ್ತಿಯಲ್ಲಿ ನಿರುತ್ಸಾಹ ಕಾಣಬಹುದು. ವೃಶ್ಚಿಕ ರಾಶಿ. ಆಪ್ತರೊಂದಿಗೆ ದೇವಾಲಯದ ಭೇಟಿ. ದೀರ್ಘಕಾಲದ ವಿವಾದಗಳು ಬಗೆಹರಿಯುತ್ತವೆ. ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಧನುರಾಶಿ. ಅತ್ಯುತ್ತಮ ದಿನ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಎಲ್ಲಾ ಕೆಲಸಗಳಲ್ಲಿ ಜಯ. ಆಧ್ಯಾತ್ಮಿಕ ಖುಷಿ ಹೆಚ್ಚು. ಮಿತ್ರರಿಂದ ಸಹಾಯ. ಮಕರ ರಾಶಿ. ಸಂಸಾರದಲ್ಲಿ ನೆಮ್ಮದಿಯ ಕೊರತೆ ಇರಬಹುದು. ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲು ಪ್ರಯತ್ನ ಬೇಕು. ತಾಳ್ಮೆಯಿಂದ ವರ್ತಿ. ಕುಂಭರಾಶಿ. ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಹಿಂದಿನ ಸಮಸ್ಯೆಗಳು ಮಾಯವಾಗುತ್ತವೆ. ಮುಂದಿನ ಕೆಲಸಕ್ಕೆ ಮಾರ್ಗದರ್ಶನ ಸಿಗುತ್ತದೆ. ಸಂಸಾರದಲ್ಲಿ ಸುಧಾರಣೆ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಕಷ್ಟಕರ ದಿನ. ಸಹಕಾರ ಕಡಿಮೆ. ನಾನಾ ಸಮಸ್ಯೆಗಳು ಕಾಡಬಹುದು. ಆದರೆ ಆಧ್ಯಾತ್ಮ ಕಡೆಯಿಂದ ತೃಪ್ತಿ ಪಡೆಯುತ್ತೀರಿ. ಎಚ್ಚರಿಕೆಯಿಂದ ಮುನ್ನೆಜ್ಜೆ ಇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.